ಹುಬ್ಬಳ್ಳಿಯಲ್ಲಿ ಮುಂದುವರಿತಾ ಇದೆ ಗುರು ಶಿಷ್ಯರ ಮಾತಿನ ಯುದ್ಧ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಸವಾಲೆಸೆದಿದ್ದಾರೆ. ತಾಕತ್ತಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ 500 ಕೋಟಿ ತೆಗೆದುಕೊಂಡು ಬನ್ನಿ. ಗುರು ಶಿಷ್ಯರ ಮಾಜಿ ಗುರು ಶಿಷ್ಯರಿವರು, ಹಾಲಿ ಅಲ್ಲ, ಮಾಜಿ ಗುರು ಶಿಷ್ಯರ ಹಾಲಿ ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ. ತಾಕತ್ತಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ 500 ಕೋಟಿ ತೆಗೆದುಕೊಂಡು ಬನ್ನಿ, ನಾನೇ ನಿಮ್ಮ ಮನೆಗೆ ಬಂದು ಸನ್ಮಾನ ಮಾಡ್ತೇನೆ. ತಾಕತ್ತು ಧಮ್ಮು ಮಾತನಾಡೋದನ್ನು ಬಿಟ್ಬಿಡಿ. ಸಣ್ಣ ಹುಡುಗರ ಹಾಗೆ ಮಾತನಾಡಿದ್ರೆ ಉಪಯೋಗ ಇಲ್ಲ. ನಾನೇನು ಮಾಡಬೇಕು, ಏನು ಧಮ್ಮ ತಾಕತ್ತಿದೆಯೋ ತೋರಿಸ್ತೀನಿ. ಸರ್ಕಾರ ನಿಮ್ಮದಿದೆ, ಅನುದಾನ ತೆಗೆದುಕೊಂಡು ಬನ್ನಿ ಅಂಥೇಳಿ ಶಾಸಕರು, ಗೆದ್ದು ಬಂದಂಥ ಶಾಸಕರು ಸೋತಿರುವಂಥ ವ್ಯಕ್ತಿಗೆ ಸವಾಲು ಹಾಕ್ತಾ ಇದ್ದಾರೆ. ನಾನು ಮಾಜಿ ಮುಖ್ಯಮಂತ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನವರೆಗೂ ಏನು ಅನುದಾನ ಬಂದೈತೆ ಅದು ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ನೀವೇನು ಇವತ್ತು ಕೆಲಸ ಮಾಡಿದಿರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ, ಅವೆಲ್ಲವೂ ಕೂಡ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಮೊದಲೇದು 30 ವರ್ಷಗಳ ನೋಡಿ, ಜನರಿಗೆ ಸೋಲು ಗೆಲುವು, ಪಾರ್ಟಿಗಳಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನು ನಾವು ಒಂದು ಅರ್ಥ ಮಾಡ್ಕೊ. ನಿಮಗೆ ಈಗ 30 ವರ್ಷ ಗೆಲ್ಸಿದ್ರಲ್ಲ, ಹಾಗಾದ್ರೆ ಅವ್ರಿಗೆ ಒಂದು ದಿವಸಕ್ಕೆ ನಿಮಗೆ ಬೇಡಾಗಿ ಬಿಟ್ರೆ ಇವತ್ತು ಅವರು ನಿಮ್ಮನ್ನು ಸೋಲ್ಸ್ಯಾರ ಅಂದ ತಕ್ಷಣ ಬೇಡಾಗಿ ಬಿಟ್ರೆ ಅವರು ಯಾಕೆ ಅಭಿವೃದ್ಧಿ ಕಾರ್ಯಗಳ ನಿಂತು ಸ್ಪಷ್ಟೀಕರಣ ಕೊಡ್ಬೇಕು ಫಸ್ಟ್ ಅವ್ರು ನಮಗದನ್ನ. ಯಾಕೆ ಈಗ ತಾಂತ್ರಿಕ ದೋಷ, ಏನು ತಾಂತ್ರಿಕ ದೋಷ? 224 ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದುದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ತಾಂತ್ರಿಕ ದೋಷ ಬಂತ ಒಪ್ಕೊಂಡಾರಲ್ಲ ಅಲ್ಲಿಗೆ. ನೀವನ್ನೇ ಹೌದು ತಾಂತ್ರಿಕ ದೋಷದಿಂದ ಹಿಡಿದಿರ್ಬೋದು, ನಾನು ಪತ್ರ ಕೊಡ್ತೀನಿ ಅಂತಂದೇಳಿ ಇದ್ರ ಮ್ಯಾಗೆ ಸ್ಪಷ್ಟ ಆಕೈತಿ. ಇವತ್ತು ಏನು ವಾರ್ಡ್ಗಳಿಗೆ ನಾವು ಹಾಕಿದ್ವಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ವಾರ್ಡ್ಗಳಿಗೆ ಅನುದಾನವನ್ನು ಕೊಟ್ಟಿದ್ವಿ, ಅದನ್ನು ಶಿಫ್ಟ್ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅದು ಗೊತ್ತಾಗ್ತಾ ಇದೆ ನಮಗೆ ಹೊಡಿದ್ದಕ್ಕೆ. ಅದಕ್ಕೆ ನಾನು ಮೊನ್ನೆ ಈಗ ತಾಂತ್ರಿಕ ದೋಷಕ್ಕೆ ನಿಲ್ಲುಗಡೆಗೆ ಕಾರಣ ಏನು ಅದನ್ನು ಸ್ಪಷ್ಟ ಕೊಡಬೇಕು, ಮೊದಲು ಉತ್ತರ ಕೊಡ್ಬೇಕು ಅವರು. ಅದಕ್ಕೆ ಯಾವ ಕಾರಣಕ್ಕಾಗಿ ತಾಂತ್ರಿಕ ದೋಷ, ಎಲ್ಲಿ ಇಲ್ಲಿದ್ದು ಇಲ್ಲೇ ಯಾಕೆ ಬಂತು ತಾಂತ್ರಿಕ ದೋಷ, ಹುಬ್ಳಿಗೆ ಯಾಕೆ ಬಂದು ಸೆಂಟ್ರಲ್ಗೆ ತಾಂತ್ರಿಕ ದೋಷ? ನೋಡಿ, ಯಾವುದು ರೆಡಿಮೇಡ್ ಇರಂಗಿಲ್ಲ. ರೆಡಿಮೇಡ್ ಕ್ಷೇತ್ರ ಆಗ್ಬೇಕಂತಂದ್ರೆ 30 ವರ್ಷದಿಂದ ಇಂಥ ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡ್ಯಾರಿಲ್ಲೇ. ಇವ್ರನ್ನ ರೆಡಿ ಮಾಡೋಕೆ ನಾವು ಕೆಲಸ ಮಾಡೀವಿ. ಏನು ರೆಡಿಯಾಗಿ ಫುಡ್ ಯಾವುದು ಬರಲಿಲ್ಲ, ಹೊಡ್ತಾ ತಿಂದೇವಿ, ಗೋಲಿಬಾರಾಗಿ ಜನ ಸತ್ತಾರ, ಲಾಠಿ ಚಾರ್ಜ್ ಮಾಡಿಸ್ಕೊಂಡೀವಿ, ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿವೆ ನೋಡಿ. ಅದು ನಾವು ಯಾವಾಗಲೂ ಅಪೇಕ್ಷೆ ಪಡಲಿಲ್ಲ ನಾವು ಆಗಬೇಕು ಅನ್ನೋಂಥದ್ದನ್ನು. ಆದರೆ ಇಷ್ಟೆಲ್ಲ ಮಾಡಿದಾಗ ಒಬ್ಬ ಶಾಸಕನ ಮಾಡೋಕ್ಕೆ ಸಾಧ್ಯ ಐತಿ. ನಾ ಇವತ್ತು ಶಾಸಕ ಆಗಿ ನನ್ನಿಂದ ನಾನು ಶಾಸಕ ಆಗಿಲ್ಲ, ಸಾವಿರಾರು ಕಾರ್ಯಕರ್ತರು ದುಡ್ದಾರ, ಲಕ್ಷಾಂತರ ಮತದಾರ ನನಗೆ ಆಶೀರ್ವಾದ ಮಾಡ್ಯಾರ. ಆ ಕಾರಣಕ್ಕಾಗಿ ಶಾಸಕ ಆಗಿ ನೀನೇ